ಕರ್ನಾಟಕ ಪೊಲೀಸು ಮತ್ತು ಇದಕ್ಕೆಲ್ಲ ಹ್ಯಾಟ್ಸ್ ಆಫ್. ಒಬ್ಬ ದೊಡ್ಡ ಸ್ಟಾರು ಅಂದರೆ ಏನು ಭಯಪಡದೆ ಅರೆಸ್ಟ್ ಮಾಡಿದ್ರಲ್ವ, ಅದು ಕಾನೂನಿಗಿರೋ ಗೌರವ ಆ್ಯಂಡ್ ಕೆಪಾಸಿಟಿ. ಒಂದು ಹೇಳ್ತೀನಿ ಕೇಳಿ, ಈ ಇನ್ಸಿಡೆಂಟು ಸಿನಿಮಾ ಮೇಲೆ ಏನೂ ಪ್ರಭಾವ ಬೀಳಲ್ಲ. ಸಿನಿಮಾ ಗೆಲ್ಲಬೇಕಾ, ಸಿನಿಮಾ ಚೆನ್ನಾಗಿರಬೇಕು. ಡೆವಿಲರು ಅಷ್ಟೇ, ಸಿನಿಮಾ ಚೆನ್ನಾಗಿದೆಯಾ, ಆ ಸಿನಿಮಾಗೆ ತಾಕತ್ತಿದೆಯಾ, ಗೆಲ್ಲುತ್ತೆ. ಸಿನಿಮಾ ಚೆನ್ನಾಗಿಲ್ವಾ, ಫ್ಲಾಪ್ ಆಗುತ್ತೆ ಅಷ್ಟೇ. ಕ್ರಾಂತಿನ ತುಂಬ ಹಠಕ್ಕೆ ಬಿದ್ದರು ಫ್ಯಾನ್ಸು, ಬಟ್ ಸಿನಿಮಾ ಆಗಲಿಲ್ಲ, ಚೆನ್ನಾಗಾಗಲಿಲ್ಲ. ಅವ್ರ ಸಮಾಧಾನಕ್ಕೆ ಏನೋ ಹೇಳ್ಕೊಂಡು ಓಡಾಡ್ಬೋದು, ಕ್ರಾಂತಿ ಬ್ಲಾಕ್ ಬಸ್ಟರ್ ಹಂಗೆ ಹಿಂಗೆ ಅಂತ. ಇಲ್ಲ, ಕ್ರಾಂತಿ ಚೆನ್ನಾಗಾಗಲಿಲ್ಲ. ಅಷ್ಟೊಂದು ಪರ್ಸ್ನಲಾಗಿ ತೊಗೊಂಡಿದ್ರಲ್ಲ, ಬೇರೆ ಸಿನಿಮಾ ಕಂಪೇರ್ ಮಾಡಿದ್ರೆ ಗೆಲ್ಲಿಸಲೇಬೇಕು ಅಂತ. ಯಾಕೆ ಗೆಲ್ಲಿಸಿಲ್ಲ ಸರ್? ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಕೂಡ ಆಗ್ತಾ ಇರುತ್ತೆ ಈ ಒಂದು ವಿಚಾರ. ದರ್ಶನ್ ಅವರ ಫ್ಯಾಮಿಲಿ ಅಥವಾ ಪವಿತ್ರ ಗೌಡ ಅವರ ಬ್ರದರ್ ಹೋದಾಗಲೂ ಕೂಡ ಒಂದಿಷ್ಟು ಅವರೇನೋ ಮಾತಾಡಿದ್ರು ಅಂತ ಅದು ಮೀಡಿಯಾದಲ್ಲಿ ಒಂದಿಷ್ಟು ಸುದ್ದಿ ಆಯಿತು. ಸೊ ಪಟ್ಟಣಗೆರೆ ಶೆಡ್ಗೆ ಬಾ, ಅದೂ ಒಂದಿಷ್ಟು ಸುದ್ದಿ ಆಯಿತು. ಸೊ ಇದನ್ನೆಲ್ಲ ನೋಡುವಾಗ ಏನನ್ಸುತ್ತೆ? ಇಲ್ಲ, ಟ್ರಾಲ್ ರೀತಿ ತೊಗೊಬೇಕಷ್ಟೆ. ಇವಾಗ ಯಾವುದೇ ಸ್ಟಾರ್ ಆಗಲಿ ಅಥವಾ ಸೀರಿಯಲ್ ಸ್ಟಾರ್ ಆಗಲಿ ಅಥವಾ ಬಿಗ್ ಬಾಸ್ ಸ್ಪರ್ಧಿಗಳಾಗಲಿ, ಯಾರೇ ಒಬ್ಬರು ವೈರಲ್ ಆದ್ರೂ ಏನೇ ಆದ್ರೂ ಟ್ರಾಲ್ ಪೇಜಸ್ ಅವ್ರದ್ದು ಕೊಡುಗೆ ತುಂಬ ಇದೆ. ಏನಾದರೂ ಸುದ್ದಿ ಆದಾಗ ಅದನ್ನು ಹೆಲ್ತಿಯಾಗಿ ಟ್ರಾಲ್ ಮಾಡಿದ್ರೆ ವೆಲ್ಕಮ್, ಸ್ವಾಗತ, ಅದೇನು ಸಮಸ್ಯೆ ಇಲ್ಲ. ಯಾರಿಗೂ ತುಂಬ ಹರ್ಟ್ ಆಗಬಾರ್ದು ಆ್ಯಂಡ್ ಸ್ವಂತದ ಕೆಳಗಿನ ಪದ ಯೂಸ್ ಮಾಡಿ ಟ್ರಾಲ್ ಮಾಡಬಾರ್ದು ಅಷ್ಟೇ. ಅದು ಬಿಟ್ಟರೆ ಪಟ್ಟಣಗೆರೆ ಶೆಡ್ ಅದೇನು ತಪ್ಪಿಲ್ಲ. ಆ ಹುಡುಗನು ಸುಮ್ಮನೆ ಹೋಗ್ಬೋದಾಗಿತ್ತು, ಯಾಕಪ್ಪ ಬೇಕು ಅಂತ ಅವನು ಮಾತಾಡ್ಬೋದಾಗಿತ್ತು. ಸೊ ಅದನ್ನ ನೋಡಿದಾಗ ಮೀಡಿಯಾದವ್ರಿಗೆ ಹಿಂಗಂತ ಜಯಪ್ರಕಾಶ್ ಶೆಟ್ಟರು, ಸೊ ಅವರು ಮಾತಾಡಿದ್ದಾರೆ. ಏನೂ ತಪ್ಪಿಲ್ಲ, ಯಾವುದೂ ತಪ್ಪಿಲ್ಲ. ಅದೇನು ನೋಡಿದೆ ನಗು ಬಂತು ಅಷ್ಟೇ. ಆ ಹುಡುಗ ಹೇಳಿದ್ದು ಇವ್ರು ಹೇಳಿದ್ದು ನಗು ಬಂತು. ಟ್ರಾಲ್ ರೀತಿ ನೋಡೋಣ. ಕೆಟ್ಟದಾಗಿದ್ದರೆ ಮಾತ್ರ ಅದನ್ನು ವಿರೋಧಿಸೋಣ ಅಷ್ಟೆ. ಓಕೆ ಸರ್, ಇನ್ನು ದರ್ಶನ್ ಅವರು ಜೈಲು ಸೇರಿದಾದಮೇಲೆ ಸಾಕಷ್ಟು ನಟ ನಟಿಯರು ಹೋಗಿದ್ದರು. ಇನ್ನು ಕೆಲವೊಂದು ನಾರ್ಮಲ್ ಕೈದಿಗಳಿಗೆ ವಾರದಲ್ಲಿ ಒಂದು ಸಲ ಅವರ ಫ್ಯಾಮಿಲಿ ಬಂದು ಮೀಟ್ ಆಗ್ಬೋದು. ಬಟ್ ಇವ್ರಿಗೇನಾಗ್ತಿದೆ ಅಂದರೆ ದಿನಾಲೂ ಬರ್ತಿದ್ದಾರೆ, ದಿನಾಲೂ ಬಂದು ಒಬ್ಬರೊಬ್ಬರು ಸೆಲೆಬ್ರಿಟಿ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಬಂದು ನೋಡ್ಕೊಂಡು ಹೋಗ್ತಾರೆ. ಸೊ ಇದನ್ನೆಲ್ಲ ನೋಡುವಾಗ ಎಲ್ಲೋ ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ರೂಲ್ಸ್ ಬ್ರೇಕ್ ಮಾಡ್ತಿದೆಯಾ ಅಥವಾ ಇವರಿಗೊಂದು ಸ್ವಲ್ಪ ಸಪೋರ್ಟ್ ಮಾಡ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ ಈ ಒಂದು ಸುದ್ದಿಯನ್ನು ಕೇಳಿದಾಗ? ಇಲ್ಲ, ಕಾಮನ್ ಮ್ಯಾನ್ಗಿಂತ ಒಂದು 10% ಹೆಚ್ಚಿಗೆ ಟ್ರೀಟ್ ಮಾಡ್ತಾ ಇರೋದು ಸತ್ಯನೇ. ಅದನ್ನು ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಅರೆಸ್ಟ್ ಮಾಡಬೇಕಾದ್ರೆ ನೋಡ್ತೀರಾ, ಬೇರೆಯವ್ರನ್ನೆಲ್ಲ ಹಿಂಗೆ ಹಿಡ್ಕೊಂಡು ಹೋಗ್ತಾಯಿದ್ರು ಕೋರ್ಟ್ಗೆ. ದರ್ಶನ್ ಅವರು ಅನ್ನೋ ಕಾರಣಕ್ಕೆ ಬೇಡ, ಅವ್ರನ್ನ ಆ ರೀತಿ ನಡ್ಸ್ಕೊಳ್ಳೋದು ಬೇಡ, ಎಷ್ಟೇ ಆದರೂ ಕರ್ನಾಟಕದ ಒಬ್ಬ ಸ್ಟಾರು ಅಂತ ಅವ್ರ ಕೈ ಕಾಲು ಇದು ಮಾಡಿದೆ, ನಡೀರಿ ನೀವೇ ಬನ್ನಿ ಅಂತ ಈ ರೀತಿ ಕರ್ಕೊಂಡು ಹೋಗ್ತಾರೆ. ಈ ವಿಚಾರದಲ್ಲೂ ಒಂದಷ್ಟು ಆಗಿರುತ್ತೆ. ಬಟ್ ಆದರೂ ಕರ್ನಾಟಕ ಪೊಲೀಸು ಮತ್ತು ಇದಕ್ಕೆಲ್ಲ ಹ್ಯಾಟ್ಸ್ ಆಫ್. ಒಬ್ಬ ದೊಡ್ಡ ಸ್ಟಾರು ಅಂದರೆ ಏನು ಭಯಪಡದೆ ಅರೆಸ್ಟ್ ಮಾಡಿದ್ರಲ್ವ, ಅದು ಕಾನೂನಿಗಿರೋ ಗೌರವ ಆ್ಯಂಡ್ ಕೆಪಾಸಿಟಿ. ಸೊ ಒಂದು ಖುಷಿ ಏನಂದರೆ, ಎಲ್ಲೋ ಒಂದು ಕಡೆ ಜನರಿಗೆ ಡೌಟ್ ಇದ್ದಾಗ ಈ ಥರದ್ದೊಂದು ಇನ್ಸಿಡೆಂಟ್ ಬೇಕು. ಯಾಕೆ ಅಂದರೆ ಜನರ ತಲೆಯಲ್ಲಿ ಒಂದು ಇರುತ್ತೆ, ಇದು ಸರ್ಕಾರ ಕಾನೂನು ಎಲ್ಲ ದುಡ್ಡಿರೋರಿಗೆ, ಹೆಸರಿರೋರಿಗೆ, ನಮ್ಮಂಥವ್ರಿಗೆಲ್ಲ ಅಂತ. ದರ್ಶನ್ ಅಂಥವ್ರಿಗೆ ಈ ಥರ ಆದಾಗ ಜನರಿಗೊಂದು ಸ್ವಲ್ಪ ಧೈರ್ಯ ಬರುತ್ತೆ. ಕೆಟ್ಟದ್ದೇ ಇದು ಆಗಬಾರ್ದಾಗಿತ್ತು, ಬಟ್ ಸ್ಟಿಲ್ ದರ್ಶನ್ ಮಾಡಿದ್ರೇ ಬಿಡೋಲ್ಲಪ್ಪ, ಇನ್ನು ನಮ್ಮನ್ನು ಬಿಡ್ತಾರ. ಯಾರೋ ಒಬ್ಬ ಏನೋ ಸಾಯಿಸಬೇಕು ಅಂತಿರ್ತಾರೆ, ನೆಗೆಟಿವ್ ಕಮೆಂಟ್ ಹಾಕಿರ್ತಾರೆ. ದರ್ಶನ್ ಇನ್ಸಿಡೆಂಟ್ ತಲೆ ಮುಂದೆ ಅಂತ ದರ್ಶನ್ನೇ ಬಿಟ್ಟಿಲ್ಲಪ್ಪ, ನಮ್ಮನ್ನು ಬಿಡ್ತಾರೆ, ಅವನು ಅವಾಗ ಹಿಂದೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಎಲ್ಲ ಆಗುತ್ತೆ. ಆ್ಯಂಡ್ ಕಾನೂನು ಕಡೆಯಿಂದ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಕಿರುತ್ತೆ, ಡೈಲಿ ಒಬ್ಬೊಬ್ರಿಗೆ ಪರ್ಮಿಷನ್. ಯಾಕಂದರೆ ಈ ಕಡೆಯಿಂದನೂ ಅಷ್ಟೇ ಪ್ರೆಷರ್ ಇರುತ್ತೆ. ತುಂಬ ಜನರ ಕಡೆಯಿಂದ ಕಾಲ್ ಹೋಗ್ತಾ ಇರುತ್ತೆ, ಸರ್ ದಯವಿಟ್ಟು ಅವಕಾಶ ಮಾಡಿಕೊಡಿ, ನಾನು ಮೀಟ್ ಮಾಡಬೇಕು, ನಮ್ಮ ಸ್ನೇಹಿತರು, ನಮ್ಮ ಅಣ್ಣ, ನಮ್ಮ ರಿಲೇಟಿವ್ ಅಂತ. ಹಾಗಾಗಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗಿರುತ್ತೆ. ಆ್ಯಂಡ್ ಅದನ್ನು ಬಿಟ್ಟು ಒಂದಷ್ಟು ಜನ ಬರ್ತಿದ್ದಾರೆ, ಒಂದಷ್ಟು ಜನ ಬರ್ತಿಲ್ಲ. ಇಲ್ಲೇ ಅರ್ಥ ಮಾಡ್ಕೊಬೇಕು, ಇಬ್ಬರೇ ಅರ್ಥ ಮಾಡ್ಕೊಬೇಕಾಗಿರೋದು ಇಲ್ಲಿ. ದರ್ಶನ್ ಅವರು ಮತ್ತು ದರ್ಶನ್ ಫ್ಯಾನ್ಸ್ ಅರ್ಥ ಮಾಡ್ಕೊಬೇಕು. ಇದ್ದಾಗೆಲ್ಲ ಮಾಡಿಸ್ಕೊತಾರೆ, ಪ್ರಮೋಷನ್ ಮಾಡಿಸ್ಕೊತಾರೆ, ಇದು ಮಾಡಿಸ್ಕೊತಾರೆ, ತಿನ್ನೋದಕ್ಕೆ ಕುಡಿಯೋದಕ್ಕೆ ಎಲ್ಲ ಜೊತೆಲಿರ್ತಾರೆ. ಈ ಥರ ಮಾಡಿದಾಗ ಯಾರೂ ಇರಲ್ಲ. ಆ್ಯಂಡ್ ಒಂದು ಅವ್ರಿಗೆ ಗೊತ್ತಾಗಿರುತ್ತೆ, ಏನೋ ತಪ್ಪಾಗಿದೆ ಇಲ್ಲಿ, ನಾನು ಹೋದರೆ ಜನ ನನ್ನನ್ನು ಬೈತಾರೆ ಅಂತ ಈಚೆ ಬಂದು ಮಾತಾಡ್ತಾ ಇರಲ್ಲ. ಇವಾಗ ಅಂತ ನಮ್ಮ ಅಮ್ಮ ಮದರ್ ಇಂಡಿಯಾ ಅಂತ ಸುಮಲತಾ ಅಂತ, ಯಾಕೆ ಸುಮಲತಾ ಅವ್ರ ಕೈಯಲ್ಲಿ ಹೋಗೋದಕ್ಕೆ ಆಗ್ತಾ ಇರಲಿಲ್ವ? ದರ್ಶನ್ ಅವ್ರ ಮನೆಯವ್ರು ಹೋಗಿದ್ದಾಯಿತು, ದಿನಕರ್ ಹೋಗಿ ಬಂದರು, ಅವ್ರ ಅಮ್ಮ ಹೋಗಿ ಬಂದರು, ಯಾರೋ ಅಲ್ಲ, ಮೊನ್ನೆ 3 ಸಿನಿಮಾ 4 ಸಿನಿಮಾ ಮಾಡಿರುವಂತಹ ಧನ್ವೀರ್ ಸಹ ಹೋಗಿ ಬಂದರು. ಧನ್ವೀರ್ ಅಂಥವ್ರು ಹೋದಾಗ, ವಿನೋದ್ ಪ್ರಭಾಕರ್ ಸರ್ ಹೋಗಿ ಬಂದರು. ಇವರೆಲ್ಲ ಹೋದಾಗ ಸುಮಲತಾ ಅವ್ರ ಮಾಜಿ MP ಅವರು, BJP ಪಕ್ಷದ ನಾಯಕಿ, ಅಂಬರೀಷ್ ಅವರ ಧರ್ಮಪತ್ನಿ, ಹೆಸರಾಂತ ನಟಿ, ಅವ್ರ ಮಗ ಒಬ್ಬ ಹೀರೋ, ಇವ್ರು ಹೋಗೋದಕ್ಕಾಗ್ತಾ ಇರಲಿಲ್ವ? ಸೊ ಇನ್ನು ಹೋದರೆ ಮೀಡಿಯಾದವ್ರಿಗೆ ಆನ್ಸರ್ ಮಾಡಬೇಕು. ಎಲ್ಲ ಒಂದು ಕಡೆ ದರ್ಶನ್ ಕಡೆಯಿಂದ ತಪ್ಪಾಗಿದೆ, ಸೇಫ್ಗೆ ಮಾಡೋಣ ಅಂತಂದ್ಬಿಟ್ಟು ಅವ್ರು ಮೀಡಿಯಾ ಮುಂದೆ ಬರಲೂ ಇಲ್ಲ, ಸ್ಟೇಟ್ಮೆಂಟು ಕೊಡಲೂ ಇಲ್ಲ, ಒಳಗಡೆನೂ ಹೋಗಲಿಲ್ಲ. ಇದನ್ನು ಫ್ಯಾನ್ಸ್ ಅರ್ಥ ಮಾಡ್ಕೊಬೇಕು. ಎಲೆಕ್ಷನ್ ಕ್ಯಾನ್ವಾಸ್ಗೂ ಬಳಸ್ಕೊತಾರೆ, ಸಿನಿಮಾ ಪ್ರಮೋಷನ್ಸ್ಗೂ ಬಳಸ್ಕೊತಾರೆ. ಆ್ಯಂಡ್ ಹಂಗಂತ ಇವಾಗ ಅವ್ರು ಬಂದು ಮಾತಾಡಬೇಕು ಅಂತ ಹೇಳ್ತಾ ಇಲ್ಲ, ಮಾತಾಡಿದ್ರು ಇರೋದನ್ನು ಸತ್ಯನೇ ಮಾತಾಡಬೇಕು.
ಬಟ್ ಫ್ಯಾನ್ಸ್ ಏನು ಅಂದ್ಕೊಂಡಿರ್ತಾರೆ ಅಂದರೆ ನಮ್ಮ ಬಾಸ್ ಜೊತೆ ಇದ್ದಾರಲ್ಲ, ಏನೇ ಮಾಡಿದ್ರು ಇವ್ರು ಸಪೋರ್ಟ್ ಮಾಡ್ತಾರೆ. ಹಂಗೆ ಮಾಡೋಕ್ಕಾಗಲ್ಲ. ಏನೇ ಮಾಡಿದ್ರು ಸಪೋರ್ಟ್ ಅವ್ರು ಮಾಡ್ಬೋದು, ಜನ ಒಪ್ಕೊಳ್ಳಲ್ಲ. ಅದು ತಪ್ಪೇ ಸರಿನೇ. ಓಕೆ. ಇನ್ನು ಈ ಒಂದು ಪ್ರಕರಣದಿಂದ ದರ್ಶನ್ ಅವರು ಇನ್ನು ಆಚೆ ಬಂದ ಮೇಲೆ ಕೂಡ ಅವರಿಗೆ ಸಿನಿಮಾದಲ್ಲಿ ಅವಕಾಶಗಳು ಸಿಗೋದಿರ್ಬೋದು, ಅಥವಾ ಅವ್ರು ಇನ್ನೆಷ್ಟು ಟೈಮ್ ಒಂದು ಚಿತ್ರರಂಗದಲ್ಲಿ ನೆಲೆಯೂರ್ಬೋದು ಅಂತ ಒಂದು ಅಭಿಮಾನಿಯಾಗಿ ನಿಮಗೆ ಅನಿಸುತ್ತೆ ಅಂತ ಅವ್ರ ಬಗ್ಗೆ? ಮೇಡಮ್, ಅವ್ರು ಎಲ್ಲಿವರೆಗೂ ಗಟ್ಟಿಮುಟ್ಟಿಗಿರ್ತಾರೋ, ಎಲ್ಲಿವರೆಗೂ ಕಲಾದೇವಿ ಅವ್ರ ಒಳಗಡೆ ಇರುತ್ತೋ ಅಲ್ಲಿವರೆಗೂ ಅವ್ರು ನಟನೆ ಮಾಡ್ತಾ ಇರ್ತಾರೆ. ಆ್ಯಂಡ್ ಸಿನಿಮಾ ಈ ಹೊರಗಡೆ ಬಂದಮೇಲೆ ತುಂಬ ಜನರಿಗೆ ಕ್ವಶನ್ ಮಾರ್ಕ್ ಆಗಿದೆ, ಏನು ನೆಕ್ಸ್ಟ್ ಬರೋ ಸಿನಿಮಾ ಗೆಲ್ಲುತ್ತಾ ಸೋಲುತ್ತಾ ಈ ಇನ್ಸಿಡೆಂಟ್ ಎಲ್ಲ ಆಗೋದು. ಒಂದು ಹೇಳ್ತೀನಿ ಕೇಳಿ, ಈ ಇನ್ಸಿಡೆಂಟು ಸಿನಿಮಾ ಮೇಲೆ ಏನೂ ಪ್ರಭಾವ ಬೀಳಲ್ಲ. ಸಿನಿಮಾ ಗೆಲ್ಲಬೇಕಾ, ಸಿನಿಮಾ ಚೆನ್ನಾಗಿರಬೇಕು. ಸಿನಿಮಾ ಚೆನ್ನಾಗಿಲ್ವಾ ಸೋಲುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಈಚೆ ಬಂದಿದ್ದ ತಕ್ಷಣ ದರ್ಶನಕ್ಕೆ ಒಳ್ಳೆ ಕಂಬ್ಯಾಕ್ ಆಗೋಯ್ತು, ಇದಾಯಿತು ಅಂತ. ಅದೆಲ್ಲ ಜೈಲ್ಗೆ ಹೋಗಿ ಬಂದಿದ್ದಕ್ಕೆ ಅದೆಲ್ಲ ಭ್ರಮೆ, ಅದೆಲ್ಲ ಸುಳ್ಳು. ಸಾರಥಿ ಅದ್ಭುತವಾದ ಮೂವಿ. ದರ್ಶನ್ ಅದಕ್ಕೆ ಮುಂಚೆ ನೋಡಿದ್ರೆ, ಅದಕ್ಕೆ ಮುಂಚೆ ಬಂದಂತಹ 8ರಿಂದ 10 ಸಿನಿಮಾ ಕಂಪೇರ್ ಮಾಡಿ. ಆ 8ರಿಂದ 10 ಸಿನಿಮಾ ನೋಡ್ಬಿಟ್ಟು ಆಮೇಲೆ ಸಾರಥಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಆ ಕಾರಣಕ್ಕೆ ಸಾರಥಿ ಸಿನಿಮಾ ಓಡ್ತು. ಅದನ್ನು ಬಿಟ್ಟು ಜೈಲಿಂದ ಬಂದರು ಅದಕ್ಕಾಗಿ ಇಲ್ಲ. ಇವಾಗ ಡೆವಿಲರು ಅಷ್ಟೇ, ಸಿನಿಮಾ ಚೆನ್ನಾಗಿದೆಯಾ, ಆ ಸಿನಿಮಾಗೆ ತಾಕತ್ತಿದೆಯಾ, ಗೆಲ್ಲುತ್ತೆ. ಸಿನಿಮಾ ಚೆನ್ನಾಗಿಲ್ವಾ, ಫ್ಲಾಪ್ ಆಗುತ್ತೆ ಅಷ್ಟೇ. ಇದು ಏನು ಪರಿಣಾಮ ಬೀರಲ್ಲ. ಇವಾಗ ಇನ್ನೊಂದೇನೆಂದರೆ, ಯಾವುದೇ ಫ್ಯಾನ್ಸ್ ಆಗಲಿ ಆ ಸಿನಿಮಾನ ಗೆಲ್ಲಿಸೋ ಕೆಪಾಸಿಟಿ ಇಡೀ ಪ್ರಪಂಚದಲ್ಲಿ ಯಾವ ಫ್ಯಾನ್ಸ್ಗೂ ಇಲ್ಲ. ರಜನಿಕಾಂತ್ ಫ್ಯಾನ್ಸ್ಗೂ ಇಲ್ಲ, ಪ್ರಭಾಸ್ ಅವ್ರ ಫ್ಯಾನ್ಸ್ಗೂ ಇಲ್ಲ. ಈ ರಜನಿಕಾಂತ್ ಅವ್ರದ್ದು ಇದೇ 3-4 ಇಯರ್ಸ್ 2-3 ಇಯರ್ಸ್ ಬ್ಯಾಕ್ ಸಿನಿಮಾ ಫ್ಲಾಪ್ ಆಗಿದ್ದು ನಮ್ಮ ಕಣ್ಮುಂದೆ ಇದೆ. ರಜನಿಕಾಂತ್ಗಿಂತ ಅಭಿಮಾನಿಗಳ ಏನಕ್ಕೆ ಸಿನಿಮಾ ಸೋಲ್ತು? ಸಿನಿಮಾ ಚೆನ್ನಾಗಿಲ್ಲ, ಸೋಲ್ತು. ಆ್ಯಂಡ್ ಅವರ ಫ್ಯಾನ್ಸ್ ಮಾತ್ರ ನೋಡಿದ್ರೆ ಸಿನಿಮಾ ಯಾವುದೂ ಗೆಲ್ಲಲ್ಲ. ಸಿನಿಮಾ ಚೆನ್ನಾಗಿದೆ ಅಂತ ಪಬ್ಲಿಕ್ ಟಾಕ್ ಆಗಿ ಎಲ್ಲರ ಫ್ಯಾನ್ಸು ನೋಡಬೇಕು, ಫ್ಯಾಮಿಲಿ ಹೋಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಆಗಬೇಕು, ಮೌತ್ ಟು ಮೌತ್ ಟಾಕ್ ಆಗಬೇಕು. ಆಗ ಮಾತ್ರ ಸಿನಿಮಾ ಗೆಲ್ಲುತ್ತೆ. ಅದು ಬಿಟ್ಟು ಯಾವುದೇ ಫ್ಯಾನ್ಸ್ ಗೆಲ್ಲ. ಫಾರ್ ಎಕ್ಸಾಂಪಲ್, ಮೀಡಿಯಾ ಮೇಲೆ ಏನೋ ದ್ವೇಷ ಇತ್ತು, ಏನೋ ಇತ್ತು ಅನ್ನೋ ಕಾರಣಕ್ಕೆ ಕ್ರಾಂತಿನ ತುಂಬ ಹಠಕ್ಕೆ ಬಿದ್ದರು ಫ್ಯಾನ್ಸು. ಬಟ್ ಸಿನಿಮಾ ಆಗಲಿಲ್ಲ, ಚೆನ್ನಾಗಾಗಲಿಲ್ಲ. ಅವ್ರ ಸಮಾಧಾನಕ್ಕೆ ಏನೋ ಹೇಳ್ಕೊಂಡು ಓಡಾಡ್ಬೋದು, ಕ್ರಾಂತಿ ಬ್ಲಾಕ್ ಬಸ್ಟರ್ ಹಂಗೆ ಹಿಂಗೆ ಅಂತ. ಇಲ್ಲ, ಕ್ರಾಂತಿ ಚೆನ್ನಾಗಾಗಲಿಲ್ಲ. ಅಷ್ಟೊಂದು ಪರ್ಸ್ನಲಾಗಿ ತೊಗೊಂಡಿದ್ರಲ್ಲ, ಬೇರೆ ಸಿನಿಮಾ ಕಂಪೇರ್ ಮಾಡಿದ್ರೆ ಗೆಲ್ಲಿಸಲೇಬೇಕು ಅಂತ. ಯಾಕೆ ಗೆಲ್ಲಿಸಿಲ್ಲ? ಪಾಪ ಅವ್ರ ಫ್ಯಾನ್ಸ್ ಅವ್ರು ಕೆಲಸ ಮಾಡಿದ್ದಾರೆ. ಬಟ್ ಸಿನಿಮಾದಲ್ಲಿ ಅಷ್ಟು ಕಂಟೆಂಟ್ ಇಲ್ಲ. ನಾನು ಕೂಡ ನೋಡಿದೆ, ನಂಗೆ ಕಾಟೇರ ಇಷ್ಟ ಆಯಿತು, ಕ್ರಾಂತಿ ಇಷ್ಟ ಆಗಲಿಲ್ಲ. ಹಾಗಾಗಿ ಕ್ರಾಂತಿ ಚೆನ್ನಾಗಾಗಲಿಲ್ಲ. ಅದನ್ನು ಒಪ್ಕೊಳ್ಳೇಬೇಕು. ಸಿನಿಮಾ ಚೆನ್ನಾಗಿದ್ದರೆ ಗೆಲ್ಲುತ್ತೆ, ಇಲ್ಲ ಅಂದರೆ ಸೋಲುತ್ತೆ ಅಷ್ಟೆ. ಇನ್ನು ಡೆವಿಲ್ ಕೂಡ ಬರ್ತಾ ಇದೆ. ಡೆವಿಲ್ ಆಲ್ರೆಡಿ ರೆಡಿ ಆಗ್ತಾ ಇದೆ. ಸೊ ಇದಕ್ಕೆ ಎಷ್ಟು ಹಿನ್ನಡೆ ಆಗ್ಬೋದು ಅನ್ನುವಂಥದ್ದು, ಈ ಪ್ರಕರಣ ದರ್ಶನ್ ಅವರ ನೆಕ್ಸ್ಟ್ ಮುಂದಿನ ಸಿನಿಮಾಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಅನ್ನುವಂಥದ್ದು? ಅಲ್ಲ, ಈಗ ಎಫೆಕ್ಟ್ ಆಗುತ್ತೆ. ಇವಾಗ ಅವರು ಯಾವಾಗ ನನಗೆ ಗೊತ್ತಿದ್ದಂಗೆ ಇನ್ನೊಂದಷ್ಟು ದಿವಸ ಅಂತೂ ಫಾರ್ ಶೋರ್ ಬೇಲಾಗಲ್ಲ, ಒಂದಷ್ಟು ಟೈಮ್ ತೊಗೊಳುತ್ತೆ. ಅದು ಬಂದಮೇಲೆ ಅವರ ಮೆಂಟಲ್ ಹೆಲ್ತ್ ಹೇಗಿರುತ್ತೋ ಅಥವಾ ಫಿಸಿಕಲ್ ಹೆಲ್ತ್ ಹೇಗಿರುತ್ತೋ, ಯಾಕಂದರೆ ಎಲ್ಲಿಗೆ ನಿಲ್ಲಿಸಿದ್ರು ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಇವಾಗ ಅಟ್ಲೀಸ್ಟ್ ಶೂಟ್ ಮುಗ್ದಿದ್ರೆ ಇವ್ರು ಪೋಸ್ಟ್ ಪ್ರೊಡಕ್ಷನ್ ಮಾಡಿಕೊಂಡು ರಿಲೀಸ್ಗೆ ರೆಡಿ ಮಾಡ್ಕೊಬೋದು. ಸಾರೀತಿ ಅದೇ ರೀತಿ ಆಗಿದ್ದು. ಇವ್ರು ಜೈಲ್ಗೆ ಹೋದ್ರು, ಅವ್ರ ಕೆಲಸ ಅವ್ರು ಮುಗಿಸೋಗಿದ್ರು, ಶೂಟ್ ಮುಗ್ದಿತ್ತು, ಪೋಸ್ಟ್ ಪ್ರೊಡಕ್ಷನ್ ರೆಡಿ ಮಾಡಿಕೊಂಡು ಅವ್ರು ಒಳಗಡೆ ಇದ್ರೂ ರಿಲೀಸ್ಗೆ ಇದಾಯಿತು. ಬಟ್ ಡೆವಿಲ್ ಹಂಗಾಗಲ್ಲ. ಇನ್ನೂ ನನಗೆ ಗೊತ್ತಿದ್ದಂಗೆ ಒಂದು 40% to 50% ಶೂಟ್ ಇದೆ. ಸೊ ಬಂದಮೇಲೆ ಅವ್ರು ಈಚೆ ಬಂದಮೇಲೆ 1 ವರ್ಷ ಬೇಕು ರಿಲೀಸ್ ಆಗೋದಕ್ಕೆ. ಅವ್ರು ಈಚೆ ಬಂದಮೇಲೆ ಶೂಟ್ಗೆ ಹೋಗೋದಕ್ಕೆ ಅವ್ರಿಗೆ 1-2 ತಿಂಗಳು ಬೇಕು. ಯಾಕಂದರೆ ಅವ್ರು ರಿಲ್ಯಾಕ್ಸ್ ಆಗಬೇಕು. ಮೆಂಟಲ್ ಹೆಲ್ತ್ ಅಷ್ಟರ ಮಟ್ಟಿಗೆ ಹಾಳಾಗಿರುತ್ತೆ. ಸೊ ರಿಲ್ಯಾಕ್ಸ್ ಆಗಿ ಶೂಟ್ಗೆ ಹೋಗಿ ಮತ್ತು ಬೇರೆ ಎಲ್ಲರದು ಡೇಟ್ಸ್ ತೊಗೊಂಡು ಅವ್ರು ರಿಲೀಸ್ ಆದಮೇಲೆ 8ರಿಂದ 10 ತಿಂಗಳು ಬೇಕೇ ಬೇಕು. ಹಿನ್ನಡೆ ಮುನ್ನಡೆ ಅಷ್ಟೇ ಮೇಡಮ್. ಇವಾಗ ಸಿನಿಮಾದಲ್ಲಿ ನಡೀತಾ ಇರೋದು ಇಷ್ಟೇ. ಕಂಟೆಂಟ್ ಈಸ್ ದ ಕಿಂಗ್, ಕಂಟೆಂಟ್ ಈಸ್ ದ ಕ್ವೀನ್. ಸಿನಿಮಾದಲ್ಲಿ ಕಂಟೆಂಟ್ ಇತ್ತಾ ಗೆಲ್ಲುತ್ತೆ, ಚೆನ್ನಾಗಿಲ್ವಾ ಸೋಲುತ್ತೆ. ಈ ಜೈಲ್ಗೆ ಹೋಗಿ ಬಂದಿರೋದು ಮ್ಯಾಟ್ರ್ ಆಗಲ್ಲ. ಓಕೆ. ಇನ್ನು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡೋಕ್ಕೆ ಜನ ಬರ್ತಾ ಇಲ್ಲ. ಥಿಯೇಟರ್ಗಳಲ್ಲಿ ಖಾಲಿ ಯಾರೂ ಇಲ್ಲ, ಎಲ್ಲ OTTಲೇ ನೋಡ್ತಾ ಇದ್ದಾರೆ. ಹಾಗೆ ಕನ್ನಡ ಸಿನಿಮಾಗಳು ಕೂಡ ಹೊಸ ಸಿನಿಮಾಗಳು ಬಂದ ಅದೇ ಒಂದು ನಿರಾಸೆಯಿಂದ ವಾಪಸ್ ರಿಟರ್ನ್ ಆಗುವಂಥ ಪರಿಸ್ಥಿತಿ. ಸೊ ಈ ಥರ ಬಂದಾಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮುಂದೆ ಹೇಗೆ ಅನ್ನುವಂಥದ್ದು ನಿಮ್ಮ ಒಪಿನಿಯನ್? ಇಲ್ಲ, ತುಂಬ ಕಷ್ಟ ಆಗುತ್ತೆ. ಆ್ಯಸ್ ಎ ಕನ್ನಡ ಚಿತ್ರರಂಗದ ಅಭಿಮಾನಿಯಾಗಿ ನನಗೂ ಕಷ್ಟ ಆಗುತ್ತೆ ಇದನ್ನೆಲ್ಲ ನೋಡ್ತಿದ್ರೆ. ಆ್ಯಂಡ್ ಒಂದು ಈಗಲೇ ಥಿಯೇಟ್ರಿಗೆ ಹೋಗ್ತಾ ಇಲ್ಲ ಜನ. ಆಫ್ಟರ್ ಕರೋನಾ, ಆಫ್ಟರ್ ಲಾಕ್ಡೌನ್ ಜನ ಎಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ, ಮುಂಚೆ ಕೆಲಸ ಆಯಿತು, ಮನೆ ಆಯಿತು, ರೀಲ್ಸ್ ನೋಡ್ಕೊಂಡಿರ್ತಾಯಿದ್ರು, ಥಿಯೇಟ್ರಿಗೆ ಹೋಗ್ತಾಯಿದ್ರು. ಲಾಕ್ಡೌನಲ್ಲಿ ಏನಾಯಿತು, ಮಾಡೋದಕ್ಕೆ ಕೆಲಸ ಇಲ್ಲ, ಯಾರಿಗೂ ಕೆಲಸ ಇಲ್ಲ, ನೋಡೋಣ ಎಂಟರ್ಟೈನ್ಮೆಂಟ್ ಅಂದ್ಬಿಟ್ಟು ಸಿನಿಮಾ ಅಂದ್ಬಿಟ್ಟು ತೆಲುಗು, ತಮಿಳು, ಮಲಯಾಳಮು, ಹಿಂದಿ, ಕೊರಿಯನ್ ಸಹ ಬಿಟ್ಟಿಲ್ಲ. ಕೊರಿಯನ್ ಸಿನಿಮಾ ಆಗ್ಲಕ್ಕಾದ್ರೂ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಓಂ ಪ್ರಕಾಶ್ ಅವ್ರ ಮೊನ್ನೆ ಇಂಟರ್ವ್ಯೂ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿತ್ತು. 6-7 ಸಿನಿಮಾ ಕದ್ಬಿಟ್ಟು ಕಲಾಸಿ ಪಳ್ಯ ಮಾಡಿದ್ದು ಅಂತ ಸ್ವತಃ ನಿರ್ದೇಶಕರೇ ಒಪ್ಕೊಂಡಿದ್ದಾರೆ. ಏನೋ ಒಂದು ಬೆರಕೆ ಸೊಪ್ಪಿನ ಸಾರು ಥರ ಕೊಟ್ಟೆ, 6-7 ಸಿನಿಮಾದ ಕದ್ಬಿಟ್ಟು ಹಿಟ್ಟಾಗೋಯ್ತು ಅಂತ. ಏನಕ್ಕೆ ಅಷ್ಟು ದೊಡ್ಡ ಹಿಟ್ ಆಯಿತು ಅಂದರೆ, ಅವಾಗ 6-7 ಸಿನಿಮಾ ಜನ ನೋಡಿರಲಿಲ್ಲ. ಇವಾಗ ನೀನು ತೆಲುಗು, ಹಿಂದಿ ಎಲ್ಲ ಕೊರಿಯನ್ ಸಿನಿಮಾದ ಏನಾದರೂ ಒಂದು ಸಿನಿಮಾ ಕದ್ದರೆ ಯಾರೋ ಒಬ್ಬ ಹಳ್ಳಿಯಲ್ಲಿರೋ ಹುಡುಗ ಹೇಳ್ತಾನೆ, ಇದು ನೋಡಿದ್ದೀನಿ ನಾನು ಕೊರಿಯನ್ ಕದ್ದಿದ್ದಾರೆ ಅಂತ. ಸೊ ಹಾಗಾಗಿ ಜನ ಅಪ್ಡೇಟ್ ಆಗಿದ್ದಾರೆ. ಜನ ಅಪ್ಡೇಟ್ ಆದಾಗ ನಿರ್ದೇಶಕರು, ಇಂಡಸ್ಟ್ರಿನೂ ಅಪ್ಡೇಟ್ ಆಗಬೇಕಾಗುತ್ತೆ.
ಆಗುತ್ತೆ. ಒಂದು ಸಿನಿಮಾಗೆ ನೀವು ಹೋಗ್ಬೇಕಂದ್ರೆ ಟಿಕೆಟು ಒಂದು 200 ರೂಪಾಯಿ ಇರುತ್ತೆ, ಪಾಪ್ಕಾರ್ನು 200 ರೂಪಾಯಿ 300 ರೂಪಾಯಿ ಕಡಿಮೆ ಬರೋಲ್ಲ. ಸೊ ಒಬ್ಬರಿಗೆ 600 to 700 ರೂಪಾಯಿ ಬೇಕು, ಅವ್ರ ಟೈಮ್ ಎತ್ತಿಡಬೇಕು, ಕಾರ್ಗೆ ಪೆಟ್ರೋಲ್ ಹಾಕಬೇಕು, ಆಮೇಲೆ ಒಬ್ಬ ಹೋಗೋದಕ್ಕೆ ಹೋಗಲ್ಲ, ಫ್ಯಾಮಿಲಿ ಹೋಗಬೇಕು. ಫ್ಯಾಮಿಲಿ ಹೋದಾಗ ಏನಾಗುತ್ತೆ, ಒಬ್ಬನಿಗೆ 600 to 700 ರೂಪಾಯಿ ಅಂದರೆ 4 ಜನ ಹೋದರೆ 2,000 to 2,500 ರೂಪಾಯಿ ಬೇಕು ಒಂದು ಸಿನಿಮಾ ನೋಡಿದ್ರೆ. 500 ರೂಪಾಯಿ ಸಬ್ಸ್ಕ್ರಿಪ್ಷನ್ ತೊಗೊಂಡು ಮನೇಲಿ ದೊಡ್ಡ LED ಅಥವಾ ಟಿ ವಿ ಹಾಕ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡು ಯಾಕೆ ನೋಡಬಾರ್ದು? ಅವರು ಯೋಚನೆ ಮಾಡೋದು ತಪ್ಪಿಲ್ಲ. ಸೊ ಹೀಗಿದ್ದಾಗ ನಿರ್ದೇಶಕರು ಅಥವಾ ಇಂಡಸ್ಟ್ರಿನೂ ಅದನ್ನು ಚಾಲೆಂಜಿಂಗಾಗಿ ತೊಗೋಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ಆ್ಯಂಡ್ ಇವಾಗ ಏನಾಗ್ತಾ ಇದೆ, ಅದರಿಂದ ಸಿನಿಮಾಗೆ ಹೊಡ್ತಾ ಆಗ್ತಾ ಇರೋದಂತೂ ಸತ್ಯ. ಕೋಟಿ ರಿಲೀಸ್ ಆಯಿತು, ಈ ಕಾಂಟ್ರವರ್ಸಿಗಳ ಮಧ್ಯೆ ಕೋಟಿ ಸಿನಿಮಾ ಅದಕ್ಕೇನು ಸಿಗಬೇಕಾಗಿತ್ತು ಅದು ಸಿಗಲೇ ಇಲ್ಲ. ನಾನು ನೋಡಿದೆ, ಚೆನ್ನಾಗಿದೆ, ಬಟ್ ಅದಕ್ಕೇನು ಸಿಗಬೇಕಾಗಿತ್ತು ಅದಕ್ಕೆ ಸಿಗಲಿಲ್ಲ. ಯಾಕಂದರೆ ಈ ಕಡೆ ದರ್ಶನ್ದು ಸುದ್ದಿ ಆಗ್ತಿದೆ, ಎಲ್ಲ ಈ ಕಡೆ ಬ್ಯುಸಿ ಇದ್ದಾರೆ, ಮತ್ತು ಅಲ್ಲಿ ಚಂದನ್ ಶೆಟ್ಟಿ ನಿವೇದಿತದೇನೋ ನಡೀತಿದೆ, ಮತ್ತು ಅವರ ಪರ್ಸ್ನಲ್ ಜೀವನದಲ್ಲಿ ಏನೋ ನಡೀತಾ ಇದೆ, ಪ್ರಜ್ವಲ್ ರೇವಣ್ಣ, ಸೂರಜ್, ಈ ಥರ ಎಲ್ಲ ಇದ್ದಾಗ ಇಲ್ಲೇ ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಟೈಮ್ ಇಲ್ಲ, ಇನ್ನು ಥಿಯೇಟ್ರಿಗೆ ಹೋಗಿ ಹೆಂಗೆ? ಹಾಗಾಗಿ ಕೋಟಿ ಸಿನಿಮಾಗೆ ಹಿನ್ನಡೆ ಆಯಿತು. ಸೊ ಇದ್ರ ಕಡೆ ಗಮನ ಕಡಿಮೆ ಆಗಬೇಕು. ಈ ಡೈವರ್ಸು, ಕೊಲೆ ಅಥವಾ ಇದೆಲ್ಲ ಕಡಿಮೆಯಾಗಿ ಇಂಡಸ್ಟ್ರಿ ಸೌಂಡ್ ಮಾಡಬೇಕು, ಆಗ ಒಳ್ಳೆಯದಾಗುತ್ತೆ. ಇನ್ನು ಕೊನೆಯದಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ನಿಮ್ಮ ಒಂದು ಮಾತು ಹೇಳೋದಾದರೆ ಏನು ಹೇಳ್ತೀರಾ? ನೀವು ಕೂಡ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ನೀವು ಕೂಡ ಒಂದಿಷ್ಟು ಪೋಸ್ಟ್ಗಳನ್ನು ಹಾಕ್ತಾ ಇರ್ತೀರಾ. ಹಾಗೆ ಒಂದಿಷ್ಟು ಅವರ ಅಭಿಮಾನಿಗಳ ಹುಚ್ಚಾಟಗಳನ್ನು ನೋಡಿದಾಗ, ಆ ಪ್ರೀತಿಯನ್ನು ನೋಡಿದಾಗ ನಿಮ್ಗೇನು ಅನಿಸುತ್ತೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ? ಇಲ್ಲ, ದರ್ಶನ್ ಮೆಚ್ಯೂರ್ಡ್ ಫ್ಯಾನ್ಸ್ ಅಂತ ಯಾರಿದ್ದಾರೆ ಅವ್ರಿಗೆ ಹ್ಯಾಟ್ಸ್ ಆಫು. ಸೊ ಇರೋ ಸತ್ಯನ ಒಪ್ಕೊಂಡು ಆಗಿರಬಹುದು, ಕಾನೂನು ವೆಯ್ಟ್ ಮಾಡೋಣ, ಈ ಥರದ್ದೆಲ್ಲ ಯಾರು ಮಾತಾಡ್ತಿದ್ದಾರೋ ಅವ್ರಿಗೆ ಹ್ಯಾಟ್ಸ್ ಆಫ್. ಇಲ್ಲ, ನಮ್ಮ ಬಾಸ್ ಸರಿ, ಕೊಲೆ ಮಾಡಿದ್ದು ಅದು ಕಾರಣ ಸರಿ ಇರಬಹುದು, ಬಟ್ ಕಾನೂನು ಪ್ರಕಾರ ಸರಿ ಇಲ್ಲ ಹೇಳ್ಬೋದು. ಹಿಂಗೇನೋ ನೆಗೆಟಿವ್ ಕಮೆಂಟ್ ಮಾಡೋದು ಅದಕ್ಕೆ ದರ್ಶನ್ ಅವ್ರಿಗೆ ಮಾಡೋದಕ್ಕೆ ಬರಲ್ಲ, ಅದಕ್ಕೆ ಕಾನೂನಿದೆ. ಸೊ ಅಂಧಾಭಿಮಾನಿಗಳು ಅಂತ ಯಾರಾದರೂ ಇದ್ದರೆ ಅವ್ರು ಸರಿ ಹೋಗಬೇಕು, ತಿದ್ಕೊಬೇಕು, ಯಾವ್ದು ಸರಿ. ಯಾಕಂದರೆ ನಿಮ್ಮದು ಒಂದು ಫ್ಯೂಚರ್ ಇದೆ, ನಾವು ಹೇಳೋದನ್ನ 4 ಜನ ಕೇಳೋ ಥರ ಇರಬೇಕು, ಸುತ್ತಮುತ್ತ ಇರೋ 4 ಜನಕ್ಕೆ ನಾವು ಬುದ್ಧಿ ಹೇಳೋ ಥರ ಆಗಬೇಕು. ಅಂಧಾಭಿಮಾನಿಗಳು ಅಂತ ಯಾರಿದ್ದಾರೋ ಅವ್ರು ಸರಿ ಮಾಡ್ಕೊಬೇಕು, ತಪ್ಪೇ ಸರಿನೇ. ಆ್ಯಂಡ್ ಯಾರದೇ ಫ್ಯಾನ್ಸ್ ಆಗಲಿ ಫಸ್ಟು ಕಮೆಂಟ್ ಮಾಡೋದನ್ನು ನಿಲ್ಲಿಸ್ಬಿಡ್ಬೇಕು. ಇವಾಗ ನೋಡಿ, ಒಂದು ಕಮೆಂಟು ಎಷ್ಟು ಕುಟುಂಬಕ್ಕೆ ತೊಂದರೆ. ಪಾಪ ಅದು ಯಾರು ಅನ್ನೋರ ಅಪ್ಪ ತೀರ್ಕೊಂಡ್ರು, ದರ್ಶನ್ ಜೊತೆ ಇದ್ದಿದ್ದಂಥ ಆರೋಪಿ ಅವರ ಅಪ್ಪ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ್ ಆಗಿ. ಅಲ್ಲಿ ಯಾರೋ ರೇಣುಕಾ ಸ್ವಾಮಿ ತೀರ್ಕೊಂಡ್ರು. ಎಷ್ಟು ಕುಟುಂಬಕ್ಕೆ ತೊಂದರೆ ಒಂದು ಕಮೆಂಟು ಅಥವಾ ಒಂದು ಅಶ್ಲೀಲ ಫೋಟೋದಿಂದ. ಈಗಲೂ ನಡೀತಾ ಇದೆ ಅದು ಸೋಷಿಯಲ್ ಮೀಡಿಯಾದಲ್ಲಿ. ದರ್ಶನ್ ಹೇಳಿದ್ನಲ್ಲ, ಕೆಲವೊಬ್ಬರು ಮೆಚ್ಯೂರ್ ಫ್ಯಾನ್ಸ್ ಒಪ್ಕೊಂಡು ಸುಮ್ಮನೆ ಇದ್ದಾರೆ, ಇನ್ನು ಕೆಲವೊಬ್ಬರು ಅದನ್ನು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಫಾರ್ ಎಕ್ಸಾಂಪಲ್, ಇಂಡಸ್ಟ್ರಿಯಲ್ಲಿ ಇರೋ ಹೀರೋಯಿನು ಅಥವಾ ಯಾರಾದರೂ ದರ್ಶನ್ ಪರ ಮಾತಾಡಿದ್ರೆ, ಒಂದಷ್ಟು ಪೇಜ್ಗಳಲ್ಲಿ ನಡೀತಾ ಇರೋದು ಇದು, ದರ್ಶನ್ ಪರ ಮಾತಾಡಿದ್ರೆ ಅವರು ದೇವಿ, ಶ್ರೀದೇವಿ, ಚಾಮುಂಡಿ ನೀವೇ ಅಲ್ಲ ಅನ್ನೋ ರೀತಿ ಪೋಸ್ಟ್ ಹಾಕ್ತಾರೆ. ಅದೇ ವಿರುದ್ಧವಾಗಿ ಮಾತಾಡಿದ್ರೆ, ಇಲ್ಲ ನೀನು ವೇಶ್ಯ ಇಂಥ ಪದಗಳೇ ಯೂಸ್ ಮಾಡೋದಕ್ಕಾಗಲ್ಲ, ನೀನು ಅಂಥ ಡ್ಯಾಶ್ ಇಂಥ ಡ್ಯಾಶ್, ಹಂಗೆ ಅವರು ಕೆಲವರು ಇದ್ದಾರೆ. ಪರ ಮಾತಾಡಿದ್ರೆ ಮಾತ್ರ ಅವ್ರು ನಮ್ಮವರು, ವಿರೋಧ ಮಾಡಿದ್ರೆ ಮಾತ್ರ ಅವ್ರು ಬೇರೆಯವರು ಅಂತ. ಇಲ್ಲ, ತಪ್ಪು ಸರಿ ಈ ಮನಸ್ಥಿತಿಗೆ ಬರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಸಂಜೀವನಿ ಜೊತೆ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಸುರಸುಂದ್ರ ಅವಿನಾಶ್ ಅವರು ನಮಗೆ ಒಂದಿಷ್ಟು ಮಾತನಾಡಿದರು. ದರ್ಶನ್ ಅವರ ಅಂಧಾಭಿಮಾನಿಗಳಿಗೆ ಒಂದಿಷ್ಟು ಪಾಯಿಂಟ್ಗಳನ್ನ ಹೇಳಿದರು. ಈ ಥರ ಇಷ್ಟೆಲ್ಲ ಹುಚ್ಚಾಟ ಬೇಡ, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಇಷ್ಟೊಂದು ವೈಯಕ್ತಿಕವಾಗಿ ಈ ವಿಚಾರವನ್ನು ತಗೊಳ್ಳೋದು ಅಗತ್ಯ ಇಲ್ಲ. ಅವರೊಬ್ಬರು ನಟ ಅಷ್ಟೇ, ಅವರನ್ನು ಈ ಮಟ್ಟಿಗೆ ಅವರ ಮೇಲೆ ಪ್ರೀತಿ ಅಥವಾ ಒಂದಿಷ್ಟು ಹುಚ್ಚಾಟಗಳು ಬೇಡ ಅನ್ನುವಂಥ ವಿಚಾರಗಳನ್ನು ಹೇಳಿದರು. ಇದಕ್ಕೆಲ್ಲ ಕಾನೂನು ಇದೆ, ಕಾನೂನಿನ ಮೂಲಕ ಅವರಿಗೆ ಒಂದು ಪ್ರಕರಣಕ್ಕೆ ಅಂತ್ಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ.